ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ರಾಜ್ಯದಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಶಾಗ್ಯ ಕಾವೇರಿ ವನ್ಯಧಾಮದಲ್ಲಿ ನಡೆದಂಥ ಶೂಟೌಟ್ ಪ್ರಕರಣ ಇದು ಭಾರಿ ಸದ್ದು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಅರಣ್ಯ ಇಲಾಖೆಯವರು ನಾವು ಅಕ್ರಮವಾಗಿ ಇವರು ಜಿಂಕೆಯನ್ನಾಗಲಿ ಪ್ರಾಣಿ ಮಾಂಸಗಳಿಗೋಸ್ಕರ ಬೇಟೆಯನ್ನು ಆಡಲು ಬಂದಿದ್ದರು. ಆ ಹಿನ್ನೆಲೆಯಲ್ಲಿ ನಮ್ಮ ಜೀವ ರಕ್ಷಣೆಗಾಗಿ ನಾವು ಅವರನ್ನು ಶೂಟ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಯಿತು. ಹಾಗಾಗಿ ನಾವು ಎನ್ಕೌಂಟರ್ ಮಾಡಿದ್ದೇವೆ ಅಂತೇಳಿ ಈಗ ಅರಣ್ಯ ಇಲಾಖೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಏನು ಇದು ಬೇಕಂತಲೇ ಮಾಡಿರುವಂತಹ ಕೊಲೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿರುವಂಥ ಕೊಲೆ ಅಂತೇಳಿ ಆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಕಳೆದ 2 ದಿನಗಳಿಂದಲೂ ಕೂಡ ಅನೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಮೈಸೂರಿನ ಶವಾಗಾರಕ್ಕೆ ಮೃತದೇಹವನ್ನು ತಂದಿದ್ದಾದರೂ ಯಾಕೆ, ಯಾರು ಒಪ್ಪಿಗೆ ಮೇಲೆ ತಂದಿದ್ರಿ ಅಂತೇಳಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಕೊನೆಗೂ ಕೂಡ ಮೈಸೂರಿನ ಶವಾಗಾರದಿಂದ ಮೃತದೇಹಗಳು ಪೋಸ್ಟ್ ಮಾರ್ಟಮ್ ಅನ್ನು ಮುಗಿಸ್ಕೊಂಡು ಈಗ ಅನೂರ್ನತ್ತ ನಿನ್ನೆ ರಾತ್ರಿ ಹೋಗಿರುವಂಥದ್ದು. ಇಂದು ಅವರ ಮೃತದೇಹಗಳ ಅಂತ್ಯಕ್ರಿಯೆ ಕೂಡ ಸಾಗುತ್ತೆ. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಸಾರ್ವಜನಿಕವಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ, ಅಕ್ರಮವಾಗಿ ಇವರು ಬೇಟೆಯನ್ನು ಆಡ್ಲಿಕ್ಕೆ ಹೋಗಿದ್ದು ನಿಜಾನ, ಹಾಗೂ ಆಡಿದ್ರೆ ಅವರಿಂದ ವಶಪಡಿಸಿಕೊಂಡಂತಹ ಬಂದೂಕುಗಳಲ್ಲಿ ಹಾಗೂ ಮಾಂಸಗಳಲ್ಲಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿದ್ದೆ. ಅದಕ್ಕೆ ನಿನ್ನೆ ತಡರಾತ್ರಿ ಒಂದಷ್ಟು ಫೋಟೋಸ್ಗಳನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ರಿಲೀಸ್ ಮಾಡಿರುವಂಥದ್ದು. ಆದರೆ ಇಲ್ಲಿ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು, ಮೊನ್ನೆ ಘಟನೆ ಆದರೆ ಮೊನ್ನೆ ಯಾವುದೇ ಪ್ರತಿಕ್ರಿಯೆಯನ್ನಾಗಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಡಲಿಲ್ಲ. ಮೃತದೇಹಗಳನ್ನ ಮೈಸೂರಿಗೆ ತೆಗೆದುಕೊಂಡಿದ್ದು ಯಾಕೆ ಅಂತ ಹೇಳಿದ್ರು ಕೂಡ ಹೇಳಿಲ್ಲ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪುಟ್ಟರಂಗ ಶೆಟ್ಟಿ ಅವರು ಅಧಿಕಾರಿಗಳು ನನಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ನಾನು ಅದ್ಯಾವುದನ್ನು ಕೂಡ ಒಪ್ತಾ ಇಲ್ಲ ಅಂತೇಳಿ ಹೇಳಿಕೆಗಳನ್ನ ಕೊಟ್ಟರು. ಯಾವೊಬ್ಬ ಹಿರಿಯ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇಲ್ಲದೇನೆ ಈ ಘಟನೆ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಯಿತು. ಆದರೆ ಈ ಘಟನೆ ಆದಂಥ ಸಂದರ್ಭದಲ್ಲಿ ಆಂಟೋನಿ ಇರ್ಬೋದು, ಕುಮಾರ್ ಇರ್ಬೋದು, ಪೀಟರ್ ಇರ್ಬೋದು, ಇವರು 3 ಜನ ಕೂಡ ಅಲ್ಲಿ ಬಲಿಯಾದರೆ ಮತ್ತೋರ್ವ ಇವರ ಜೊತೆ ಇದ್ದಂಥ ಮಹಿಮಾ ದಾಸ್ ಏನಿದ್ದಾರೆ, ಈತ ಮೈಸೂರಿಗೆ ಬಂದು ಮೈಸೂರಿನ ನಾರಾಯಣ ಹೃದಯಾಲಯ ಆಸ್ಪತ್ರೆಗೆ ಏನಿದೆ ಅಲ್ಲಿ ಅಡ್ಮಿಟ್ ಆಗ್ತಾನೆ. ಪುಟ್ಟರಂಗ ಶೆಟ್ಟಿ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ. ಬಳಿಕ ಆತ ಅಲ್ಲಿಂದ ಡಿಸ್ಚಾರ್ಜ್ ಆಗ್ತಾನೆ. ಆತ ಎಲ್ಲೋದ, ಆತ ಮಹಿಮಾ ದಾಸ್ ಏನಿದ್ದಾನೆ ಈತ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾನೆ. ಆತ ಈಗ ನಮ್ಮ ಕುಟುಂಬಸ್ಥರ ಸಂಪರ್ಕದಲ್ಲೂ ಇಲ್ಲ. ಈತ ನಿಗೂಢವಾಗಿರೋದಕ್ಕೆ ಕಾರಣ ಏನು ಅಂತೇಳಿ ಕುಟುಂಬಸ್ಥರು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಈ ಎನ್ಕೌಂಟರ್ ಏನಿದೆ ಅಥವಾ ಈ ಶಾಗ್ಯ ಶೂಟೌಟ್ ಪ್ರಕರಣ ಏನಿದೆ ಇದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಸದ್ಯ ಈ ಗ್ರಾಸ್ ಏನು, ನಾವು ಮೃತದೇಹಗಳನ್ನೇ ಮೈಸೂರಿನ ತೆಗೆದುಕೊಂಡು ಹೋಗೋದಿಲ್ಲ, ನಮಗೆ 5 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಕುಟುಂಬಸ್ಥರು ಪಟ್ಟು ಹಿಡಿದು ಕೂತಿದ್ರು. 5 ಬೇಡಿಕೆಗಳಲ್ಲಿ ಒಂದು, ನಮ್ಮ ಕುಟುಂಬಸ್ಥ ಅಂದರೆ ಮೃತರ ಕುಟುಂಬಗಳಿಗೆ ತಲಾ 2 ಕೋಟಿ ರೂಪಾಯಿನ ಕೊಡಬೇಕು, ತಲಾ ಒಂದೊಂದು ಸರ್ಕಾರಿ ಕೆಲಸವನ್ನು ಕೊಡಬೇಕು, ಜೊತೆಗೆ ಅವರ ಮಕ್ಕಳ ಓದಿನ ಜವಾಬ್ದಾರಿಯನ್ನು ಕೂಡ ಸರ್ಕಾರ ತೆಗೆದುಕೊಳ್ಬೇಕು. ಬಳಿಕ ಯಾರು ಈ ಎನ್ಕೌಂಟ್ರಲ್ಲಿ ಭಾಗಿಯಾಗಿದ್ರು ಅಥವಾ ಈ ಶೂಟೌಟ್ನಲ್ಲಿ ಭಾಗಿದಂಥ ಅಧಿಕಾರಿಗಳೇನಿದ್ದಾರೆ ಇವ್ರಿಗೆ ಶಿಕ್ಷೆ ಆಗಬೇಕು, ಜೊತೆಗೆ ಸರ್ಕಾರಿ ಕೆಲಸದಿಂದ ಇವ್ರನ್ನ ವಜಾ ಮಾಡಬೇಕು ಅಂತೇಳಿ ಬೇಡಿಕೆಗಳನ್ನ ಇಟ್ಟಿದ್ರು. ನಿನ್ನೆ ಮೃತದೇಹಗಳನ್ನ ತೆಗೆದುಕೊಂಡು ಹೋಗುವಂತೆ ಅವರ ಕುಟುಂಬಸ್ಥರು ಹಾಗೂ ಸಂಬಂಧಿಕರ ಮನವೊಲಿಸುವಲ್ಲಿ ಕೊನೆಗೂ ಕೂಡ ಚಾಮರಾಜನಗರದ ಅನೂರು ಕ್ಷೇತ್ರದ ಶಾಸಕರಾದ ಮಂಜುನಾಥ್ ಹಾಗೂ ಅರಣ್ಯ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಯಶಸ್ವಿಯಾಗಿರುವಂಥದ್ದು. ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೇವೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಇದರಲ್ಲಿ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತೇವೆ ಅಂತೇಳಿ ಅವರಿಗೆ ಭರವಸೆಯನ್ನು ಕೊಟ್ಟ ಬಳಿಕ ಅವರು ಕೂಡ ಇದಕ್ಕೆ ಒಪ್ಪಿದ್ರು. ಆದರೆ ಇದೀಗ ಇದೇ ಪ್ರಕರಣಕ್ಕೆ ತಮಿಳುನಾಡಿನ CM ವಿಜಯ್ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಟ್ವೀಟ್ ಮೂಲಕ ಒಂದು ಟ್ವೀಟನ್ನು ತಮಿಳುನಾಡಿನ CM ಮಾಡಿರುವಂಥದ್ದು. ಇದು ತಮಿಳುನಾಡು ಜನರನ್ನ ಕರ್ನಾಟಕದ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿರುವಂಥ ಕಗ್ಗೊಲೆ. ಇದು ಇವ್ರು ಯಾರು ಕೂಡ ಬೇಟೆಗಾರರಲ್ಲ, ಇವರೆಲ್ಲರೂ ಕೂಡ ರೈತರು ಅಂತೇಳಿ ಪೋಸ್ಟನ್ನು ಮಾಡಿದ್ದಾರೆ. ಜೊತೆಗೆ ಇಂತಹ ಎನ್ಕೌಂಟರ್ನ ಅಥವಾ ಶೂಟೌಟ್ ಅಂತ ಮಾಡಿದಂಥ ಅಧಿಕಾರಿಗಳೇ ತಕ್ಕ ಶಿಕ್ಷೆ ಆಗಬೇಕು, ಮೃತರ ಕುಟುಂಬಸ್ಥರ ನೆರವಿಗೆ ಸರ್ಕಾರ ನಿಲ್ಲಬೇಕು, ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕೂಡ ಅವರು ಆಗ್ರಹವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ರಾಜ್ಯದಲ್ಲಿ ನಡೆದಂಥ ಈ ದುರಂತ ಏನಿದೆ ಅಥವಾ ಈ ಶೂಟೌಟ್ ಏನಿದೆ ಇದು ಈಗ ತಮಿಳುನಾಡಿನ CM ಸಹ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಕೂಡ ಇದಕ್ಕೆ ಎಂಟ್ರಿ ಮೊನ್ನೆ ಅಷ್ಟೇ ಅವರು ಕೂಡ ಬಂದಿದ್ರು, ಅವರು ಕೂಡ ಕೇಸನ್ನು ಫೈಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈ ಶೂಟೌಟ್ ಆಗಲಿಕ್ಕೆ ಪ್ರಮುಖ ಕಾರಣ ಏನು, ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಬೇಟೆಗಾರನ ವಶಕ್ಕೆ ಪಡಿಬೋದಾಗಿತ್ತು, ಗಾಳಿಯಲ್ಲಿ ಗುಂಡು ಹಾರಿಸ್ಬೋದಾಗಿತ್ತು, ಜೊತೆಗೆ ಶೂಟ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಮುಂದಾಗಿದ್ದರೆ ಮಂಡಿಯಿಂದ ಕೆಳಭಾಗದಲ್ಲಿ ಶೂಟ್ ಮಾಡಿ ಅವ್ರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೋದು. ಆದರೆ ಹತ್ತಿರದಿಂದ ಬೇಕಂತಲೇ ಮಲಗಿದ್ದವ್ರ ಮೇಲೆ ಶೂಟೌಟ್ ಮಾಡಿದ್ದಾರೆ. ಇದರಲ್ಲಿ ಬೇರೆ ಏನು ಮಸಲತ್ತಿದೆ ಅನ್ನುವಂಥ ಆರೋಪವನ್ನು ಕುಟುಂಬಸ್ಥರು ಮಾಡಿದರು. ಸದ್ಯ ಮ್ಯಾಜಿಸ್ಟ್ರೇಟ್ ತನಿಖೆಗೆ CM DK ಶಿವಕುಮಾರ್ ಆದೇಶ ಮಾಡಿದ್ದಾರೆ. ಮತ್ತೊಂದು ಕಡೆ BJP ಅವರು ಇದು ಮ್ಯಾಜಿಸ್ಟ್ರೇಟರ್
ತನಿಖೆ ಬೇಡ, ಇದನ್ನು ನಿವೃತ್ತ ನ್ಯಾಯಮೂರ್ತಿಗಳಿಂದಲೋ ಇಲ್ಲ ಸಿಟ್ಟಿಂಗ್ ಜಡ್ಜಿಂದಲೋ ಈ ತನಿಖೆ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.